ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ನಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯಧರಣಿಃ ಭಾಸತಾಂ ನೋ ಹೃದಂಬರೆ. ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡುತಾಂಡವಕೃತಿಂ ವ್ಯಾಸರಾಜವಿಧುಂ ಭಜೆ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಮುನಿಂ ವಂದೇ ವಿದ್ಯಾವಿದ್ಯೋತಭಾಸ್ಕರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸಖ್ಯೇ ವ್ಯಾಖ್ಯಾಯ ಭಾಷ್ಯಂ ಕಲಿಮಲಮಪನೀಯಾಚ್ಯುತಜ್ಞಾಯಚಾಲಂ ಕಾಶ್ನೀಂ ಅರ್ಚಾಂ ಅಚಾಲ್ಯಾಂ ತ್ರಿದಶಕತರುಣೈಃ ಲೀಲಯಾ ನೀಯದೂಪ್ಯೇ. ಆಸ್ಥಾಪ್ಯೋದಸ್ಯ ಯಜ್ಞಪ್ರತಿಹತನಿರತಾನ್ कारयित्वास्य ಯಜ್ಞಂ ವ್ಯಾಸಂ ನತ್ವಾ ಪುನಶ್ಚ ಪ್ರತಿಗತರಜತಃ ಸಂಪ್ರಸೀದೇ ಸ ಮಧ್ವಃ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಪರಮ ಪಾವನವಾಗಿರತಕ್ಕಂತಹ ಚರಿತ್ರೆ ಭುವನಾದ್ಭುತ ಮಧ್ವಚೇಷ್ಟಿತಂ. ಆಚಾರ್ಯರ ಚರಿತ್ರೆ ಪ್ರಪಂಚದಲ್ಲಿಯೇ ಅದ್ಭುತವಾಗಿರತಕ್ಕಂತಹ ಚರಿತ್ರೆ. ಅದನ್ನು ಮನುಷ್ಯರಾಗಿರತಕ್ಕಂತಹ ನಮಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಗಮ್ಯವಾಗಿರತಕ್ಕಂತಹ ಚರಿತ್ರೆಯನ್ನು ಅವರ ಒಡನಾಡಿಗಳಾಗಿರತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರು ಮಧ್ವೀಜದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರ ಸಂಕ್ಷೇಪ ಕಥನವನ್ನು ಅಣುಮಧ್ವೀಜದಲ್ಲಿ ಮಾಡಿದ್ದಾರೆ. ಅದರ ಅನುಸಂಧಾನವನ್ನು ನಾವು ಕೆಲವು ದಿನಗಳಿಂದ ಮಾಡ್ಕೊಳ್ತಾ ಇದ್ದೀವಿ. ಮಧ್ವಾಚಾರ್ಯರು ಬದರಿಯಿಂದ ಉಡುಪಿಗೆ ಬಂದರು. ಬಂದ ಮೇಲೆ ತಮ್ಮ ಗುರುಗಳಾಗಿರ್ತಕ್ಕಂತಹ ಅಚ್ಯುತ ಪ್ರಜ್ಞರು ಹಾಗೂ ಜ್ಯೇಷ್ಠ ಯತಿಗಳಿಗೂ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಿದರು. ಜ್ಯೇಷ್ಠ ಯತಿಗಳೆಂಬ ಮೋಡ ಸಮುದ್ರ, ಶ್ರೀಮದಾಚಾರ್ಯರೆಂಬ ಸಮುದ್ರ. ಶ್ರೀಮದಾಚಾರ್ಯರೆಂಬ ಸಮುದ್ರದಿಂದ ಆನಂದಕರವಾಗಿರತಕ್ಕಂತಹ ನೀರು ಶಾಸ್ತ್ರವೆಂಬ ನೀರು, ಅವರ ಭಾಷ್ಯಗ್ರಂಥವೆಂಬ ನೀರು. ಮಧ್ವಾಚಾರ್ಯರೆಂಬ ಸಮುದ್ರದಿಂದ ಭಾಷ್ಯಗ್ರಂಥವೆಂಬ ಆನಂದಕರವಾಗಿರತಕ್ಕಂತಹ ನೀರನ್ನು ಸಂಗ್ರಹಿಸಿದಂತಹ ಜ್ಯೇಷ್ಠ ಯತಿಗಳು ಆ ಭಾಷ್ಯವೆಂಬ ಉದಕವನ್ನು ಸಜ್ಜನರಿಗೆ ಮಳೆಗರೆಸಿದರು. ಆ ನೀರನ್ನು ತಾವು ಬಿಡಲಿಲ್ಲ ಎಂಬುದಾಗಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ.
ಮೋಡ ಸಮುದ್ರದಿಂದ ನೀರನ್ನು ಹೀರಿಕೊಂಡು ಅದು ಇನ್ನೊಂದು ಕಡೆ ಸಂಪೂರ್ಣವಾಗಿ ನೀರನ್ನು ವರ್ಷಿಬಿಡ್ತದೆ, ಮಳೆಗರೆದು ಅದು ರಿಕ್ತವಾಗಿ ಬಿಡ್ತದೆ. ಆದರೆ ಜ್ಯೇಷ್ಠ ಯತಿಗಳು ಹಾಗೆ ಮಾಡಲಿಲ್ಲಂತೆ. ಮಧ್ವಾಚಾರ್ಯರೆಂಬ ಸಮುದ್ರ, ಆ ಸಮುದ್ರದಲ್ಲಿರತಕ್ಕಂತಹ ನೀರು ಅಗಾಧವಾಗಿರತಕ್ಕಂತಹ ಜಲರಾಶಿ. ಅದು ಮಧ್ವಾಚಾರ್ಯರ ಶಾಸ್ತ್ರವೆಂಬ ನೀರು, ಅದನ್ನು ಹೀರಿದಂತಹ ಅವರು ಮೋಡದ ಹಾಗೆ ಮಳೆಗರೆದರು. ಅಂದರೆ ಮಧ್ವಾಚಾರ್ಯರ ಗ್ರಂಥಗಳನ್ನು ಪ್ರವಚನ ಮಾಡ್ತಾ ಹೋದರು. ಆ ಜ್ಯೇಷ್ಠ ಯತಿಗಳೆಂಬ ಮೋಡ ಮಧ್ವಾಚಾರ್ಯರೆಂಬ ಸಮುದ್ರದಿಂದ ನೀರನ್ನು ಎಳೆದುಕೊಂಡು ಸುರಿದರೂ ಕೂಡ ಸಂಪೂರ್ಣವಾಗಿ ಬಿಟ್ಟುಕೊಳ್ಳಿಲ್ಲ. ಅಂದರೆ ಅವರು ಪ್ರವಚನ ಮಾಡ್ತಾ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡರು ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಹಾಗೆ ಜ್ಯೇಷ್ಠ ಯತಿಗಳು ಶ್ರೀಮದಾಚಾರ್ಯರ ಅದ್ಭುತವಾಗಿರತಕ್ಕಂತಹ ಭಾಷ್ಯದ ಅಧ್ಯಯನದಲ್ಲಿಯೇ ನಿರತರಾಗಿದ್ದಾರೆ. ಗುರುಗಳಾಗಿರ್ತಕ್ಕಂತಹ ಅಚ್ಯುತ ಪ್ರಜ್ಞರು ಅವರ ಬಳಿಗೆ ಬಂದಾಗ ಬಹಳ ಸಂತೋಷ ಆಗಿದೆ ಅವರಿಗೆ. ಆಚಾರ್ಯರು ಆ ಅಚ್ಯುತ ಪ್ರಜ್ಞರಿಗೆ ತಾವು ರಚನೆ ಮಾಡಿರತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯವನ್ನು ಕೊಡ್ತಾರೆ, ಅದನ್ನು ಬಣ್ಣಿಸ್ತಾರೆ. ಕ್ರಮೇಣ ಇವರೊಂದಿಗೆ ಚರ್ಚೆ, ಇವರೊಂದಿಗೆ ನಿರಂತರವಾಗಿರತಕ್ಕಂತಹ ಶಾಸ್ತ್ರ ಚರ್ಚೆಯಿಂದ ಅವರಲ್ಲಿರ್ತಕ್ಕಂತಹ ಕಲಿಯ ಆವೇಶದಿಂದ ಉಂಟಾಗಿರತಕ್ಕಂತಹ ಒಂದು ಅವಿಶ್ವಾಸ, ಆಚಾರ್ಯರ ಗ್ರಂಥದ ಮೇಲೆ ಅವಿಶ್ವಾಸ, ಏನು ಇವನು ಹೇಳ್ತಾನೆ ನಮಗೆ ಆ ಭಾಷ್ಯವೇ ಸರಿ ಅನ್ನುವ ಮನೋಭಾವ ಅವರು ಹೋಗಿರಲಿಲ್ಲ ಹಿಂದಿನ ಭಾಷ್ಯಗಳ ಬಗ್ಗೆ. ಯಾವಾಗ ಪದೇ ಪದೇ ಮಧ್ವಾಚಾರ್ಯರು ಹಿಂದಿನ ಭಾಷ್ಯಗಳ ಅಸಾಂಗತ್ಯಗಳನ್ನು ಹೇಳ್ತಾ ತಾನು ಸೂತ್ರಗಳನ್ನು ವ್ಯಾಖ್ಯಾನ ಮಾಡಿದರೋ ಆಗ ಮಧ್ವಾಚಾರ್ಯರ ಭಾಷ್ಯದ ಮೇಲಿನ ಅವಿಶ್ವಾಸ ಕಡಿಮೆ ಆಯಿತು. ಅದು ಹೇಗೆ ಅಂದರೆ ಹಂಸ ಪಕ್ಷಿ ತನ್ನ ಬಲಿಷ್ಠವಾಗಿರತಕ್ಕಂತಹ ರೆಕ್ಕೆಗಳನ್ನು ಹೊಡೆದು ಬಹಳ ಗಟ್ಟಿಯಾದ ಧ್ವನಿಯಿಂದ ಕಾಗೆಯನ್ನು ಹೊಡೆದೋಡಿಸುವ ಹಾಗೆ ಅವರಲ್ಲಿರತಕ್ಕಂತಹ ಅವಿಶ್ವಾಸವನ್ನು ಪರಿಹರಿಸಿದರು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇಂತಹ ಈ ಅಚ್ಯುತ ಪ್ರಜ್ಞರು, ಜ್ಯೇಷ್ಠ ಯತಿಗಳು ಇವರು ಮಧ್ವಾಚಾರ್ಯರನ್ನು ಆಶ್ರಯಿಸಿಕೊಂಡು ಹಗಲು ರಾತ್ರಿಯು ಮಧ್ವಶಾಸ್ತ್ರದಿಂದ ಈ ಜನರಿಗೆ ತತ್ವಜ್ಞಾನ ಹುಟ್ಟಬೇಕೆಂಬುದಾಗಿ ಉಪದೇಶ ಮಾಡಲಿಕ್ಕೆ ಆರಂಭಿಸ್ತಾರೆ. ಆಮೇಲೆ ಹಿಂದಿನ ಭಾಷ್ಯಗಳ ಮೇಲಿನ ಒಲವು ಕಡಿಮೆಯಾಗಿ ಮಧ್ವಾಚಾರ್ಯರ ಭಾಷ್ಯದ ಮೇಲೆ ಅವಿಶ್ವಾಸ ಹೋದ ಮೇಲೆ ಅವರಿಗೆ ವೈಷ್ಣವ ದೀಕ್ಷೆಯನ್ನು ಕೊಡ್ತಾರೆ ಆಚಾರ್ಯರು. ವೈಷ್ಣವ ದೀಕ್ಷೆ ಅಂದರೆ ಊರ್ಧ್ವಪುಂಡ್ರ ಧಾರಣ ಮಾಡಬೇಕು. ಊರ್ಧ್ವಪುಂಡ್ರ ಧಾರಣ ಇದು ವೈಷ್ಣವ ದೀಕ್ಷೆ. ಹಾಗೂ ಆ ಪರಮಾತ್ಮನ ಆಯುಧಗಳಾಗಿರ್ತಕ್ಕಂತಹ ಚಕ್ರ ಶಂಖಗಳನ್ನು ಧಾರಣೆ ಮಾಡುವಂಥದ್ದು. ಅಂತಹ ಶಂಖ ಚಕ್ರಗಳನ್ನು ಧಾರಣೆ ಮಾಡಿದರೆ ಮಾತ್ರ ಅವ ವೈಷ್ಣವ ಅಂತ ಆಗ್ತಾನೆ. ನಾವು ಪ್ರತಿ ವರ್ಷ ಆಷಾಢ ಶುದ್ಧ ಏಕಾದಶಿ ಎಂದು ಸಪ್ತಮುದ್ರಾ ಧಾರಣೆ ಮಾಡುತ್ತೇವೆ. ಹಾಗೆಯೇ ಚಾತುರ್ಮಾಸ್ಯದ ಕೊನೆಯ ಏಕಾದಶಿ, ಉತ್ಥಾನ ದ್ವಾದಶಿ ಹಿಂದಿನ ಏಕಾದಶಿ ಅವತ್ತು ಕೂಡ ಈ ಶಂಖಚಕ್ರ ಧಾರಣ ಮಾಡ್ತೇವೆ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ನಿರೂಪಣೆ ಮಾಡಿದ್ದಾರೆ. ಪ್ರತಿಯೊಬ್ಬ ಯಾವನೇ ವೈದಿಕನಾಗಿರಲಿ, ಅವನು ಸ್ಮಾರ್ತನೇ ಆಗಿರಲಿ, ವೈಷ್ಣವನೇ ಆಗಿರಲಿ, ಅವ ವೈದಿಕನಾಗಬೇಕಾದ್ರೆ ವೈದಿಕ ಚಿಹ್ನೆ ಊರ್ಧ್ವಪುಂಡ್ರ ಧಾರಣ. ಹಾಗಾಗಿ ಇವತ್ತಿಗೂ ಸ್ಮಾರಕರಲ್ಲಿ ಪದ್ಧತಿ ಇದೆ. ಉಪನಯನ ಕಾಲದಲ್ಲಿ ಮೊದಲವರು ಊರ್ಧ್ವಪುಂಡ್ರ ಧಾರಣ ಮಾಡಿಸಿ ಆಮೇಲೆ ತ್ರಿಪುಂಡ್ರ ಹಚ್ಚುತ್ತಾರೆ. ಅಂದರೆ ಊರ್ಧ್ವಪುಂಡ್ರ ಅನ್ನೋದು
ಅದು ವೈದಿಕ ಚಿಹ್ನೆ. ಹಾಗಾಗಿ ತ್ರಿಮತಸ್ಥರು ಕೂಡ ಅದನ್ನು ಧಾರಣ ಮಾಡಬಹುದು. ಅಂತಹ ಊರ್ಧ್ವ ಪುಂದ್ರಧಾರಣ, ಚಕ್ರಶಂಖ ಮುದ್ರಾಧಾರಣ, ಇದನ್ನು ನಿತ್ಯವೂ ಕೂಡ ಗೋಪಿಚಂದನನ್ನು ಧಾರಣೆ ಮಾಡಬೇಕು. ಅಂತಹ ಶಂಖಚಕ್ರ ಮುದ್ರಾಧಾರಣವನ್ನು ಮಾಡಿಸುವ ಮೂಲಕವಾಗಿ ಅವರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಮುಂದೆ ಮಧ್ವಾಚಾರ್ಯರು ಕೃಷ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರೆ ಉಡುಪಿಯಲ್ಲಿ. ಅದು ಸಾಲಿಗ್ರಾಮ ಶಿಲೆಯ ಪ್ರತಿಮೆ, ಪೂರ್ತಿದು ಸಾಲಿಗ್ರಾಮ ಶಿಲೆಯೇ. ಅದನ್ನು ಪ್ರತಿಷ್ಠೆ ಮಾಡ್ತಾರೆ. ಈ ಕೃಷ್ಣನ ಪ್ರತಿಮೆ ಎಲ್ಲಿಂದ ಬಂತು? ಇದನ್ನು ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡೋದಿಲ್ಲ. ಅವರಿಗೆ ವಿಷಯ ಗೊತ್ತಿದೆ, ಅಥವಾ ಅದು ಗುಹ್ಯವಾಗಿರತಕ್ಕಂತಹ ವಿಷಯ ಎಂಬ ಕಾರಣಕ್ಕೆ ಮಧ್ವಾಚಾರ್ಯರೇ ಅದನ್ನು ಹೇಳದಂತೆ ಅಪ್ಪಣೆ ಮಾಡಿದ್ದಾರೋ ಗೊತ್ತಿಲ್ಲ. ಅವರು ಆ ಪ್ರತಿಮೆ ಎಲ್ಲಿಂದ ತಂದರು ಅದ್ಯಾವುದನ್ನು ಕೂಡ ಹೇಳುವುದಿಲ್ಲ. ನನ್ವನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನಮುಖ ದೋಷಭೇಷಜಂ ಐಚ್ಛದಚ್ಛದಲಯೋದಯಾದಯಂ ರೂಪ್ಯಪೀಠ ಮೃಗಕ್ಕದಾಚನ ಗೋಪಿಕಾ ಪ್ರಣಯಿನ ಶ್ರಿಯಪತೆ ಆಕೃತಿಂ ದಶಮತಿ ಶಿಲಾಮಯೀಂ ಶಿಷ್ಯಕೈ ತ್ರಿಚತುರೈ ಜಲಾಶಯೇ ಶೋಧಯನ್ನಿಹ ತಥೋ ವ್ಯಗಾಹಯತ್ ಎಂಬುದಾಗಿ ಆ ಪ್ರತಿಮೆಯ ಬಗ್ಗೆ, ಪ್ರತಿಮೆ ಸ್ಥಾಪನೆ ಮಾಡಿದ ಬಗ್ಗೆ ಹೇಳ್ತಾರೆ. ಆದರೆ ಆ ಪ್ರತಿಮೆ ದೊರಕಿದ್ದು ಹೇಗೆ ಎಂಬ ವಿಚಾರವನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳುವುದಿಲ್ಲ. ಬಹುಶಃ ಅದು ಗುಹ್ಯವಾಗಿರತಕ್ಕಂತಹ ವಿಚಾರವೋ ಏನೋ ಗೊತ್ತಿಲ್ಲ. ಆ ಪ್ರತಿಮೆ ಎಲ್ಲಿತ್ತು, ಅದು ಉಡುಪಿಗೆ ಹೇಗೆ ಬಂತು, ಈ ವಿಷಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಅಪ್ಪಣೆಯಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಅವರು ಆ ವಿಚಾರವನ್ನು ಮಧ್ವಯುಜದಲ್ಲಿ ಅಣುಮಧ್ವಯುಜದಲ್ಲಿ ಕೂಡ ಪ್ರಸ್ತಾಪ ಮಾಡಿಲ್ಲ. ಕೃಷ್ಣನು ದ್ವಾರಕೆಯಿಂದ ಮಧ್ವ ಸರೋವರಿಗೆ ಬಂದಿರತಕ್ಕಂತಹ ಇದು ದೇವಗುಹ್ಯವಾಗಿರತಕ್ಕಂತಹ ರಹಸ್ಯ, ಹಾಗಾಗಿ ಇದನ್ನು ಹೇಳಲಿಲ್ಲ. ಆದರೆ ಭಾವಿ ಸಮೀರರಾಗಿರ್ತಕ್ಕಂತಹ ವಾದಿರಾಜರು ಅವರು ತೀರ್ಥಪ್ರಬಂಧದಲ್ಲಿ ಹೇಳ್ತಾರೆ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ವಧೂಗೃಹಮತೀತ್ಯ ಸಮಧ್ವನಾಥಃ ಯತ್ರಾಸಿ ತದ್ರಜತ ಪೀಠ ಪುರಂ ಗರೀಯಃ. ವಾದಿರಾಜರು ತೀರ್ಥಪ್ರಬಂಧ ಅಂತ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕಾವ್ಯ ರಚನೆ ಮಾಡಿದ್ದಾರೆ. ಇವತ್ತು ಯಾತ್ರೆ ಮಾಡುವವರಿಗೆ ಒಳ್ಳೆಯ ಗೈಡ್ ಅದು. ಅದನ್ನು ಇಟ್ಕೊಂಡು ನಾವು ಯಾತ್ರೆಗೆ ಹೋಗಬೇಕು. ಪ್ರತಿಯೊಂದು ಆ ತೀರ್ಥಕ್ಷೇತ್ರಗಳ ಬಗ್ಗೆ, ಆ ಕ್ಷೇತ್ರದ ಮಹಿಮೆ, ಅಲ್ಲಿಯ ಹಿನ್ನೆಲೆ, ಅದೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾರೆ. ಅಂತಹ ತೀರ್ಥಪ್ರಬಂಧದಲ್ಲಿ ಅವರು ಸ್ಪಷ್ಟಪಡಿಸ್ತಾರೆ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲಕ ಲಲನಾಕರ ಪೂಜನಂಚ ಉಪೇಕ್ಷ ವಾರ್ಧಿಂ ಮಧುಗೃಹಂ ಅತೀತ್ಯ ಸಹ ಮಧ್ವನಾಥಃ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅವನಿಗೆ ದ್ವಾರಕೆ ಎಂಥದ್ದು, ಬಹಳ ಶ್ರೀಮಂತವಾಗಿರತಕ್ಕಂತಹ ನಗರ ಅದು. ಅಂತಹ ದ್ವಾರಕೆಯನ್ನು ಕೂಡ ಬಿಟ್ಟು ಕೃಷ್ಣ ಉಡುಪಿಗೆ ಬಂದ ಅಂದರೆ ಅವರಿಗೆ ಮಧ್ವಾಚಾರ್ಯರ ಮೇಲೆ ಎಷ್ಟು ಪ್ರೀತಿ ನೋಡಿ. ಕೃಷ್ಣ ಆ ಪಶ್ಚಿಮದ ಕಡಲಲ್ಲಿ ಬಂದು ಉಡುಪಿಯಲ್ಲಿ ನಿಲ್ಲಬೇಕಾದ್ರೆ ಆ ಕೃಷ್ಣನ ಚರಿತ್ರೆಯನ್ನು ವಾದಿರಾಜರು ಕೂಡ ಹೇಳೋದಿಲ್ಲ. ಅಷ್ಟೇ ದ್ವಾರಕೆಯಿಂದ ಇಲ್ಲಿಗೆ ಬಂದ ಅಂತ ಅಷ್ಟೇ ಹೇಳ್ತಾರೆ, ಅದರ ಬಗ್ಗೆ ಏನು ಹೇಳೋದಿಲ್ಲ. ನಾವು ಮಾತ್ರ ಕೇಳಿದ್ದೇವೆ, ಏನು ಒಬ್ಬ ನಾವಿಕ ಸಮುದ್ರದಲ್ಲಿ 2 ಗೋಪಿಚಂದನದ ಉಂಡೆಗಳನ್ನು ತಗೊಂಡು ಬರ್ತಾ ಇದ್ದ. ಅವನ ಹಡಗು ಗಾಳಿಗೆ ಸಿಕ್ಕಿಬಿದ್ದು ಅವ ಮಧ್ವಾಚಾರ್ಯರನ್ನು ಪ್ರಾರ್ಥನೆ ಮಾಡಿದ. ಅವರು ತಮ್ಮ ಕಾವಿಸ್ಯಾಟಿಯನ್ನು ಬೀಸಿದರು. ಆಗ ಅವ ಆ ಗೋಪಿಚಂದನದ ಹೆಂಡತಿಯನ್ನು ಮಧ್ವಾಚಾರ್ಯರಿಗೆ ಕೊಟ್ಟ ಅಂತ ಈ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ. ಇದು ತೀರ್ಥಪ್ರಬಂಧದಲ್ಲಿಯೂ ಇಲ್ಲ,
ತೀರ್ಥಪ್ರಬಂಧದಲ್ಲಿರುವಂಥದ್ದು ದ್ವಾರಕೆಯಿಂದ ಕೃಷ್ಣ ಉಡುಪಿಗೆ ಬಂದ ಅಷ್ಟೇ ಇರುವಂಥದ್ದು, ವಾದಿರಾಜರು ಹೇಳುವಂಥದ್ದು. ಆದರೆ ನಾವು ಕೇಳಿರ್ತಕ್ಕಂತಹ ಈ ವೃತ್ತಾಂತ ಅದು ಎಲ್ಲಿಯೂ ಕೂಡ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ಕೂಡ ಅದನ್ನು ಉಲ್ಲೇಖ ಮಾಡಲಿಲ್ಲ. ಆದರೆ ಸಮುದ್ರದಿಂದ ಬಂದ ಅನ್ನುವ ಒಂದು ಐತಿಹ್ಯ ಅಂತೂ ಇದೆ. ನಾವು ಹೇಳ್ತಕ್ಕಂತಹ ಈ ಒಂದು ಐತಿಹಾಸಿಕ ಚರಿತ್ರೆ ಏನಿದೆ ಅದು ಯಾವುದೇ ಐತಿಹಾಸಿಕ ಗ್ರಂಥಗಳಲ್ಲಿ ಇಲ್ಲ. ಅದಾದ ಮೇಲೆ ಮುಂದೆ ಸುಮಾರು ಒಂದು 100 ವರ್ಷಗಳಾದ ಮೇಲೆ ಪರಿವಾರ ಮಠದ ಪರಂಪರೆಯಲ್ಲಿ ಈ ರಘುನಾಥ ತೀರ್ಥರು, ಅವರ ಶಿಷ್ಯರು ರಾಮಭದ್ರ ತೀರ್ಥರು, ಅವರ ಶಿಷ್ಯರು ರಘುವರ್ಯ ತೀರ್ಥರು, ಪರಿವಾರ ಮಠದ ಪರಂಪರೆಗೆ ಬಂದವರು. ಈ ರಘುವರ್ಯ ತೀರ್ಥರು ಕೃಷ್ಣ ಉಡುಪಿಗೆ ಬಂದಂತಹ ಈ ದೇವಗುಹ್ಯವಾಗಿರತಕ್ಕಂತಹ ಏನು ರಹಸ್ಯವಾದ ವಿಷಯ ಇದೆ ಅದನ್ನು ಅವರು ಸ್ಪಷ್ಟಪಡಿಸ್ತಾರೆ. ಅಣುಮದ್ದು ವಿಜಯಕ್ಕೆ 2 ವ್ಯಾಖ್ಯಾನ ಇರುವುದು, ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಾಖ್ಯಾನ 2 ಇರುವುದು. ಒಂದು ಈ ರಘುವರ್ಯರು ಬರೆದಿರ್ತಕ್ಕಂತಹ ವ್ಯಾಖ್ಯಾನ, ಮತ್ತೊಂದು ರಾಘವೇಂದ್ರ ಗುರುಸಾರ್ವಭೌಮರು ಆಶ್ರಮ ಪೂರ್ವದಲ್ಲಿ ಇದಕ್ಕೆ ವ್ಯಾಖ್ಯಾನ ರಚನೆ ಮಾಡಿದ್ದಾರೆ. ಈ 2 ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಇದು ರಾಯರು ಬರೆದಂತಹ ವ್ಯಾಖ್ಯಾನದಲ್ಲಿ ಈ ವಿಚಾರ ಇಲ್ಲ. ಇವರು ಮಾತ್ರ ಪರಿವಾರ ಮಠದ ಪರಂಪರೆಯಲ್ಲಿ ಬಂದಂತಹ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಅವರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಅತ್ರೈವಂ ಪೂರ್ವಾಚಾರ್ಯ ಸಂಪ್ರದಾಯ ಅಂತ ಹೇಳ್ತಾ, ಈ ದ್ವಾರಕಿಯಿಂದ ಒಂದು ಹಡಗು ಉಡುಪಿ ಕಡೆ ಬರ್ತಾ ಇತ್ತು. ಗೋಪೀಚಂದನ ಲಗ್ನತ್ವಾತ್ ಗೋಪೀಚಂದನ ಬುದ್ಧಯ ಪ್ರತಿಮಾಂ ತಾಂ ಸಮಾಜಕ್ನು ದೈವಾ ಸಾಮ್ಯಾಂತ್ರಿಕಾ ಕಲೌ ರೂಪ್ಯಪೀಠಾಂತಿಕ ಗ್ರಾಮೆ ವಾರ್ಧೌ ಭಿನ್ನೋ ಭವತ್ ಪ್ರವಹ. ಸಮುದ್ರದಲ್ಲಿ ಆ ಗೋಪೀಚಂದನವನ್ನು ಹಾಕ್ಕೊಂಡು ಬರ್ತಾ ಇರಬೇಕಾದ್ರೆ ಅದರ ಭಾರವನ್ನು, ತುಂಬ ಭಾರ ಇದೆ ಕೃಷ್ಣನ ಪ್ರತಿಮೆ, 30 ಜನ ಎತ್ತಿದರೂ ಆಗಲಿಲ್ಲ ನೇತೃತ್ವಕ್ಕೆ, ಅಷ್ಟು ಭಾರ ಇದೆ. ಅಷ್ಟು ಭಾರದ ಆ ಕೃಷ್ಣನ ಪ್ರತಿಮೆ ಇರತಕ್ಕಂತಹ ಆ ಗೋಪೀಚಂದನ ಅದು ಇರುವುದರಿಂದ ಈ ಹಡಗು ಭಾರದಿಂದ ಮುಳುಗಲಿಕ್ಕೆ ಶುರುವಾಯಿತು. ಅದನ್ನು ತಿಳಿಯದೆ ಅವರು ತಮ್ಮ ಹಡಗಲ್ಲಿಟ್ಕೊಂಡು ಬರ್ತಾ ಇದ್ದಾರೆ ಪಶ್ಚಿಮ ಸಮುದ್ರ ಕಡೆಗೆ. ಇನ್ನೇನು ಉಡುಪಿ ಹತ್ತಿರ ಬರುವಾಗ ಅದು ವಾರ್ಧೌ ಭಿನ್ನೋ ಭವತ್ ಪ್ಲವಹ ಅಂತ ಹೇಳ್ತಾರೆ ರಘುವರ್ಯ ತೀರ್ಥರು. ವಾರ್ಧೌ ಸಮುದ್ರದಲ್ಲಿ, ಪ್ಲವಹ ಭಿನ್ನ, ಹಡಗು ಒಡೆದು ಹೋಯಿತು, ಬಂಡೆಗೆ ಅಪ್ಪಳಿಸಿ ಒಡೆದು ಸಿದ್ಧರಾಗಿ ಹೋಯಿತು, ಸಮುದ್ರದಲ್ಲಿ ಮುಳುಗಿ ಹೋಯಿತು. ಹಾಗಾದರೆ ನಾವು ಕೇಳ್ತಕ್ಕಂಥ ಕಥೆಯೇ ಬೇರೆ, ಮುಳುಗಿ ಹೋಯಿತು ಅಂತ. ಆಮೇಲೆ ಕೃಷ್ಣ ಪ್ರತಿಮೆ ಎಷ್ಟೋ ದಿವಸಗಳ ಕಾಲ ಸಮುದ್ರದಲ್ಲೇ ಇತ್ತು. ಇದನ್ನು ಮಧ್ವಾಚಾರ್ಯರು ಜ್ಞಾನದೃಷ್ಟಿಯಿಂದ ತಿಳಿದರು. ಅದನ್ನು ಹೇಳ್ತಾರೆ ಅವರು, ರೂಪ್ಯಪೀಠ ಸಮೀಪೆ ಪ್ಲವೇ ಭಿನ್ನೆ ಜಲಧೌ ಮಗ್ರಾಂ ಶ್ರೀಕೃಷ್ಣ ಪ್ರತಿಮಾಂ ಆನೀಯ ಶಿಷ್ಯೈಃ ತಟಾಕೆ ಶೋಧಯಿತ್ವಾ ಸ್ವಯಂ ಅಭಿಷಿಚ್ಯ ಸಮಂತ್ರಕಂ ಸ್ಪೃಷ್ಟ್ವಾ ಅತಯವ ಭಗವತ್ಸನ್ನಿಧಾನಾಚ್ಯ ಭರಿತಾಂ ಅತಯವ 30 ಶಿಷ್ಯೈಃ ಅಪಿ ಸುದುರ್ಧರಾಂ ಲೋಕೆ ಬಾಲಕಮಿವ ಸ್ವಯಮೇವ ಆನೀಯ ಮಠೆ ಪ್ರತಿಷ್ಠಾಪಯಾಮಾಸ ಇತಿ. ಅತ್ರ ಏವಂ ಪೂರ್ವಾಚಾರ್ಯ ಪ್ರವಾದಃ. ಸಮುದ್ರದಲ್ಲಿ ಮುಳುಗಿರತಕ್ಕಂತಹ ಕೃಷ್ಣನ ಪ್ರತಿಮೆಯನ್ನು ಶ್ರೀಮದಾಚಾರ್ಯರು ತಾವೇ ಹೋಗಿ ಹೊತ್ತುಕೊಂಡು ತಂದುಬಂದರು. ತತ್ರ ಮಗ್ನಾಂ ಸಮಾದಾಯ, ಅವರು ತಮ್ಮ ಜ್ಞಾನಶ್ರೀ ತಿಳ್ಕೊಂಡು ವರುಣನಲ್ಲಿ ಕೇಳಿದ್ರಂತೆ. ವರುಣ ಅದನ್ನು ಕೊಟ್ಟ ಅಂತ. ವರುಣೇನ ದತ್ತಾಂ ಸಮಾದಾಯ ಇತ್ಯಪಿ ವಿಶೇಷ. ಸಮುದ್ರ ದೇವತೆ ಆಗಿರತಕ್ಕಂತಹ ವರುಣನೇ ಆ ಶ್ರೀಕೃಷ್ಣನ ಪ್ರತಿಮೆಯನ್ನು ಎತ್ತಿಕೊಂಡು ಶ್ರೀಮದಾಚಾರ್ಯರಿಗೆ ಕೊಟ್ಟ ಎಂಬುದಾಗಿ ಇಂತಹ 2 ಚರಿತ್ರೆ, ಒಂದು ಮುಳುಗಿ ಹೋಯಿತು ಅಂತ ಒಂದು ಚರಿತ್ರೆ, ಇದು ಅವರ ತಮ್ಮ ಜ್ಞಾನದೃಷ್ಟಿಯಿಂದ ತರಿಸ್ಕೊಂಡ್ರು ಅಂತ, ಇನ್ನೊಂದು ವರುಣನೇ ಸಾಕ್ಷಾತ್ತಾಗಿ ತಂದು ಕೊಟ್ಟ ಅಂತ 2 ಚರಿತ್ರೆಗಳನ್ನು ಉಲ್ಲೇಖ ಮಾಡ್ತಾರೆ. ಆಮೇಲೆ ಮಧ್ವಾಚಾರ್ಯರು ಅದನ್ನು ತಂದು ಶಿಷ್ಯರಿಂದ ಮಧುಸರೋವರದಲ್ಲಿ ಅದನ್ನು ಸ್ವಚ್ಛಗೊಳಿಸಿ ಇನ್ನೂ ಅದರಲ್ಲಿ ಹೆಚ್ಚಿನ ಸನ್ನಿಧಾನ ಬರುವಂತೆ ಆಚಾರ್ಯರು ತಮ್ಮ ಹಸ್ತಸ್ಪರ್ಶವನ್ನು ಮಾಡಿ ಅದಕ್ಕೆ ಅಭಿಷೇಕಾದಿಗಳನ್ನು
ಮಾಡಿ ಜಲಾಧಿವಾಸವನ್ನು ಮಾಡಿ ಆಮೇಲೆ ಕೃಷ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದಿಷ್ಟು ವಿಚಾರ ರಘುವರ್ಯರ ವ್ಯಾಖ್ಯಾನದಲ್ಲಿದೆ. ಬಹಳ ಸುಲಭವಾಗಿ ಮಧ್ವ ಸರೋವರದಿಂದ ಕೃಷ್ಣನ ಗುಡಿ ಬರಬೇಕಾದ್ರೆ ತುಂಬ ಮೆಟ್ಲಿವೆ, ಕಷ್ಟಪಟ್ಟು ಹತ್ತಿ ಬರಲಿಕ್ಕೆ. ಅನಾಯಾಸವಾಗಿ ಸಣ್ಣ ಮಗುವನ್ನು ಎತ್ತಿಕೊಂಡು ಬರುವ ಹಾಗೆ ಎತ್ಕೊಂಡು ಬಂದ ಮಧ್ವಾಚಾರ್ಯ. ಎಷ್ಟು 30 ಜನರಿಂದ ಎತ್ತಲಿಕ್ಕೆ ಆಗದಿರುವಷ್ಟು ಭಾರವಾಗಿರತಕ್ಕಂತಹ ಕೃಷ್ಣ ಪ್ರತಿಮೆ ನೋಡಿ, ಭಾಳ ಸಣ್ಣದಿದೆ, ಆದಷ್ಟು ಭಾರದ ಪ್ರತಿಮೆ. 30 ಜನ ಶಿಷ್ಯರಿಗೆ ತರಲಿಕ್ಕೆ ಕೇಳಿದರು, ಅವ್ರಿಗೆ ಆಗಲೇ ಇಲ್ಲ. ತಾವೇ ಸ್ವತಃ ತಾಯಿ ಮಗುವನ್ನು ಅನಾಯಾಸವಾಗಿ ಎತ್ತಿಕೊಂಡು ಹೋಗುವ ರೀತಿಯಲ್ಲಿ ಅದನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ವಿಷಯ ಇದೇ ನಿಜ ಇರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ವಿಜಯದಾಸರು ಒಂದು ಸುಳಾದಿ ಇದೆ, ವಿಜಯದಾಸರ ಸುಳಾದಿ. ಆ ಸುಳಾದಿಯಲ್ಲಿ ಅವರು ಹೇಳ್ತಾರೆ, ಉಡುಪಿ ಯಾತ್ರೆ ಹೊರಟಿದ್ರು ವಿಜಯದಾಸರು. ಹೊರಟಾಗ ಏನೋ ಮಾರ್ಗ ಮಧ್ಯದಲ್ಲಿ ಅವ್ರ ಜೊತೆ ಬರ್ತಾ ಇದ್ದವ್ರು ಯಾರಿಗೂ ಸ್ವಲ್ಪ ಅಸೌಖ್ಯ ಆಯಿತು, ಜ್ವರ ಬಂತು. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ ಅವರು. ಅವರಿಗೆ ಬಂದಂತಹ ಜ್ವರವನ್ನು ಪರಿಹಾರ ಮಾಡಲಿಕ್ಕೆ ಒಂದು ಸುಳಾದಿ. ತಡಿಯ ಕೊಡುವುದೆಂದು ಒಡೆಯ ಕರುಣದಲ್ಲಿ ತಡವ ಮಾಡಿದರೆ ಬರು ಅಪಕೀರ್ತಿಯು ತಡಿಯಾದೆ ಬರುವುದು ಬಿಡದೆ ನಿನಗೆ ಇಂದು ಬಡವರ ಆಧಾರಿ ಎಂಬೋ ನಿನ್ನ ಬಿರುದು ಪೊಡವಿಗಳು ತುಂಬಿದೆ ನಾನೊಬ್ಬ ಪೇಳಲಿಲ್ಲ ಪೊಡಮಡುವೆನು ನಿನ್ನಯ ಚರಣಕ್ಕೆ ಕಡೆಗಣ್ಣಿನಿಂದ ನಮ್ಮನ್ಯಾಕೆ ನೋಡುವೆ ಹೀಗೆ ಅಡಗಾಣಿಸಿ ನಿಲ್ಲಿಸುವುದು ಧರ್ಮವಲ್ಲ ಒಡವೆ ವಸ್ತು ತುರಗ ಮಿಗಿಲಾದ ದ್ರವ್ಯಗಳ ಬಿಡದೆ ಬೇಡ ಬಂದಿದ್ದಿಲ್ಲ ಸ್ವಾಮಿ ಒಡಲ ಉಮ್ಮಳಿಕೆಯಲ್ಲಿ ನಿರ್ದೋಷವಾದ ನಿನ್ನ ಅಡಿಗಳ ನೋಡಿ ದೋಷವ ಪೋಗಾಡಿ ಅಡಿಗಡಿಗೆ ಅಧಿಕವಾಗಿ ಎಂದೆಂದಿಗೆ ಸುಖಪಡುವೆನೆ ಬಲು ಬಗೆಯಿಂದ ನಾನು ಜಡಮತಿಯಾದರೂ ನೀನೇವೇ ಗತಿಯೆಂದು ನಡೆದು ಬಂದಿರೆ ಈ ಪರ್ಯಾಹದೆ ಕಡಗೋಳು ಪಿಡಿದು ಶ್ರೀ ವಿಜಯ ವಿಠ್ಠಲ ಕೃಷ್ಣ ಪಡುಗಡಲ ವಾಸ ಯಾದವೇಶ ರಮೇಶ. ಈ ಸುಳಾದಿಯ ಕೊನೆಯಲ್ಲಿ 2 ಸಾಲು, ಕಡಗೋಲು ಪಿಡಿದ ಸಿರಿ ವಿಜಯ ವಿಠ್ಠಲ ಕೃಷ್ಣ ಪಡುಗಡಲ ವಾಸ ಯಾದವೇಶ ರಮೇಶ. ಈ ಒಂದು ಪದಗಳನ್ನು ನಾವು ಗಮನಿಸಬೇಕು. ವಿಜಯದಾಸರು ಅಪರೋಕ್ಷ ಜ್ಞಾನಿಗಳು. ಹಾಗಾಗಿ ಎಷ್ಟೋ ಕಥೆಗಳು ಹೀಗೆ ಮೂಲ ಇಲ್ಲ, ಹೇಗೋ ಬಂದುಬಿಟ್ಟಿದ್ದಾವೆ. ವಿಜಯದಾಸರು ಹೇಳ್ತಾರೆ, ಪಡುಗಡಲ ವಾಸ, ಸಮುದ್ರದಲ್ಲಿ ಇದ್ದವ ನೀನು ಅಂತ. ಸಮುದ್ರದಲ್ಲಿ ಇದ್ದವ ನೀನು, ಪಡುಗಡಲ ವಾಸ, ಸಮುದ್ರದಲ್ಲಿ ಎಷ್ಟೋ ಕಾಲದವರೆಗೆ ನೀನು ಮನೆಯನ್ನಾಗಿಸಿಕೊಂಡು ವಾಸ ಮಾಡಿದವ. ಯಾದವರ ಕುಲಕ್ಕೆ ಶ್ರೇಷ್ಠವಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನೇ, ಸರ್ವಕಾಲದಲ್ಲಿಯೂ ಸರ್ವರಿಗೂ ಈಶನಾಗಿರ್ತಕ್ಕಂಥವನು ನೀನು ಅಂತ ಹೇಳ್ತಾರೆ ಅವರು. ನಿನ್ನ ಚರಣದ ಆಶ್ರಯವನ್ನು ಮಾಡಿದವರ ಕಾರಣ ನೀನು ಅವಕೃಪೆಯಿಂದ ಈ ಥರ ನೋಡೋದು ನಿನ್ನ ಧರ್ಮ ಅಲ್ಲ, ಇವನನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮಾಡಿದಂಥ ಸುಳಾದಿ. ಅಲ್ಲಿ ಪಡುಗಡಲ ವಾಸ, ಪಡುಗಡಲ ವಾಸ ಅಂದರೆ ಪಶ್ಚಿಮ ಸಮುದ್ರದಲ್ಲಿ ನೀನು ವಾಸ ಮಾಡಿದವ ಅಂತ. ಸಮುದ್ರದ ಒಳಗೆ ಪ್ರತಿಮೆ ಮುಳುಗಿದ್ದರೆ ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈ ಸುಳಾದಿಯಲ್ಲಿ ಕಡಗೋಲು ಪಿಡಿದ ಸಿರಿ ವಿಜಯ ವಿಠ್ಠಲ ಕೃಷ್ಣ ಪಡುಗಡಲ ವಾಸ ಯಾದವೇಶ ರಮೇಶ. ಕಡಗೋಲು, ಕಡ ಅಂದರೆ ನಾವು ಕಡವು ಅಂದುಕೊಂಡಿದ್ದೀವಿ, ಅದು ಅರ್ಥ ಇದೆ ಹೌದು. ವಿಜಯದಾಸರ ಸುಳಾದಿಗೆ ಅರ್ಥ ಬೇರೆಯೇ ಇರ್ತದೆ. ಕಡ ಅಂದರೆ ಮದ, ಅಹಂಕಾರ. ಆ ಅಹಂಕಾರ ಏನು ಅಹಂಕಾರ? ನಾನೇ ಸ್ವತಂತ್ರ, ನಾನೇ ಎಲ್ಲ ಮಾಡ್ತೇನೆ ಅನ್ನೋ ಅಹಂಕಾರ. ಅವನಿಗೆ ಭಾರಿ ಅಹಂಕಾರ ಇತ್ತು ನಾವಿಕನಿಗೆ. ಇಷ್ಟು ಭಾರದ ಈ ಗೋಪಿಚಂದನ ಕಡ್ಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ನಾನೇ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನಾವು ಯಾರಿಲ್ಲಿ? ಅವನ ಪ್ರೇರಣೆ ಇಲ್ಲದೆ ನಮಗೆ ಒಂದು ಹೆಜ್ಜೆ ಇಡಲಿಕ್ಕಾಗೋದಿಲ್ಲ. ವಾಯುದೇವರು ಪರಮಾತ್ಮ ನಮ್ಮೊಳಗಿದ್ದೆಲ್ಲ ಮಾಡಿಸ್ತಾ ಇದ್ದಾರೆ. ಆ ವಾಯುದೇವರು ಬಿಟ್ಟು ಹೋದರೆ ಪರಮಾತ್ಮ ಬಿಟ್ಟು ಹೋಗ್ತಾನೆ. ಎಲ್ಲಿ ವಾಯು ಇಲ್ಲವೋ ಅಲ್ಲಿ ಪರಮಾತ್ಮನೂ ಇಲ್ಲ. ಆದ್ದರಿಂದ ವಾಯುದೇವರು ಇದ್ದರೆ ಮಾತ್ರ ಪರಮಾತ್ಮ ಇರ್ತಾನೆ.
ಅಂತಹ ವಾಯುದೇವರು ಭಗವಂತನ ನೆರಳಾಗಿ ಸದಾ ನಮ್ಮನ್ನು ಕಾಯ್ತಾ ನಮ್ಮನ್ನು ಬೇರೆ ಬೇರೆ ಚಟುವಟಿಕೆ ತೊಡಗಿಸಿದ್ದಾರೆ. ಅದನ್ನು ಬಿಟ್ಟು ನಾವೇ ಮಾಡಿದ್ದೀವಿ ಅಂತ ಅಹಂಕಾರ ಪಡ್ತೇವೆ. ಅದು ಅಹಂಕಾರ, ನಾನೇ ಸ್ವತಂತ್ರ ಅಹಂಕಾರ. ಕೋಲು ಅಂದರೆ ತೆಪ್ಪಕ್ಕೆ ಕೋಲು ಅಂತ ಹೇಳ್ತಾರೆ. ಆ ತೆಪ್ಪು ನಡೆಸುವ ನಾವಿಕ ಅವ ಅಹಂಕಾರದಿಂದ ಕೃಷ್ಣ ಇದ್ದಾನೆ ಎಂಬುದನ್ನು ಮರೆತು ನಾನೇ ಸ್ವತಂತ್ರವಾಗಿ ಈ ತೆಪ್ಪವನ್ನು ಸಮುದ್ರದಲ್ಲಿ ನಡೆಸ್ತಾ ಇದ್ದೇನೆ ಅಂತ ಭಾವಿಸಿದ್ದ. ಅವನ ಆ ಮನಸ್ಸನ್ನು ಅರಿತಂತಹ ಪರಮಾತ್ಮ ಏನು ಮಾಡಿದ, ಆ ಹಡಗು ಒಡೆಯುವಂತೆ ಮಾಡಿ ಎಲ್ಲಿ ಹೋದ? ಸಮುದ್ರಕ್ಕೆ ಹೋದ. ಯಾಕೆ ಹೋದ? ವರುಣನ ಸೇವೆಯನ್ನು ತೆಗೆದುಕೊಳ್ಬೇಕಾಗಿದ್ದಂತೆ. ವರುಣನ ಸೇವೆಯನ್ನು ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಪಡುಗಡಲ ವಾಸ, ಆ ವರುಣದೇವರ ಮನೆ ಸಮುದ್ರ, ಅಲ್ಲಿ ವಾಸ ಮಾಡಿದ ಅಂತ ಇವರು ಹೇಳ್ತಾ ಇರೋದು ನೋಡಿದರೆ ಇದು ಹೀಗೆ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ತುಂಬ ಸಮಯ ಆ ಸಮುದ್ರದಲ್ಲಿ ಆ ಪ್ರತಿಮೆ ಇತ್ತಂತೆ. ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ ವಿಶ್ವಕರ್ಮ, ರುಕ್ಮಿಣಿಗೋಸ್ಕರವಾಗಿ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದಾನೆ. ರುಕ್ಮಿಣಿ ದೇವಿ ಅದನ್ನು ಪೂಜಿಸಿದ್ದಾಳೆ. ಅಂತಹ ಸಾಲಿಗ್ರಾಮ ಶಿಲೆಯ ಆ ಒಂದು ಪ್ರತಿಮೆ ಅಷ್ಟಮಹಿಷಿಯರು ಪೂಜಿಸಿದ್ದಾರೆ. ಗೋಪಾಲ ಬಾಲ ನರನಾ ಕರ ಪೂಜನಂಚ. ಎಷ್ಟು ಸುಂದರವಾಗಿದೆ, ಅಷ್ಟು ಸುಂದರವಾಗಿ ಕೃಷ್ಣನ ಪ್ರತಿಮೆ ಇಲ್ಲ. ಹತ್ತಿರದಿಂದ ನಾವು ನೋಡಿ ತುಂಬ ಸೌದು ಹೋಗಿದೆ. ಅದು ಕೃಷ್ಣನ ಪ್ರತಿಮೆ ಉಪ್ಪು ನೀರಲ್ಲಿ ಸೌದು ಹೋಗ್ತದೆ. ಹಾಗಾಗಿ ಎಷ್ಟೋ ದಿನಗಳ ಕಾಲದ ಉಪ್ಪು ನೀರಲ್ಲಿದ್ದರಿಂದ ಅದರ ಮೇಲ್ಭಾಗ ಅಷ್ಟು ನುಣುಪಾಗಿಲ್ಲ. ಮುಖ ಎಷ್ಟು ಚಂದ ಇರಬೇಕಲ್ಲ, ಅಷ್ಟು ಚಂದ ಇದ್ದದ್ದು. ವಿಶ್ವಕರ್ಮ ಹಾಗೆ ನಿರ್ಮಾಣ ಮಾಡಿದ್ದಾನೆ. ವಿಶ್ವಕರ್ಮನ ರಚನೆ ಅದು, ಅವನೊಬ್ಬ ಶಿಲ್ಪಿ ಮಾಡಿದ್ದಲ್ಲದು. ವಿಶ್ವಕರ್ಮ ಮಾಡಿರುವಂಥ ತುಂಬ ಚಂದ ಇರ್ತಕ್ಕಂಥ ಪ್ರತಿಮೆ ಸ್ವಲ್ಪ ಅದು ಅಷ್ಟು ಸ್ಪಷ್ಟವಾಗಿ ಇಲ್ಲ. ಈಗ ಅದು ಉಪ್ಪು ನೀರಿನಿಂದಾಗಿ ಸೌದು ಹೋಗಿದೆ. ಮತ್ತು ಅದರ ಮೇಲೆ ಸ್ವಲ್ಪ ಲವಣಾಂಶ ಇದ್ದದ್ದು ಕಾಣ್ತದೆ, ಆ ಪ್ರತಿಮೆ ಮೇಲೆ ಕಾಣ್ತದೆ. ಹಾಗಾಗಿ ಈ ಅಂಶ ಸರಿ ಇರ್ಬೋದೇನೋ ಅಂತ ಅನಿಸುತ್ತೆ. ರಘುವರರು ಹೇಳಿರುವಂಥದ್ದು, ವಿಜಯದಾಸ ಹೇಳ್ತಕ್ಕಂಥ ವಿಚಾರ ಸರಿ ಇರ್ಬೋದು. ಅಂತಹ ಒಂದು ಪ್ರತಿಮೆಯನ್ನು ಆಚಾರ್ಯರು ಸ್ಥಾಪನೆ ಮಾಡ್ತಾರೆ. ಮುಂದೆ ಹೀಗೆ ಉಡುಪಿಯಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿದ್ದಾಗ ಅಲ್ಲಿರ್ತಕ್ಕಂತಹ ಶಿಷ್ಯರಿಗೆ, ಭಕ್ತರಿಗೆ ಗುರುಗಳು ಬದಲಿಗೆ ಹೋಗಿದ್ದರು. ಹೇಗಿತ್ತು ಅವರ ಪ್ರವಾಸ, ಅವರ ಅನುಭವ ನಾವು ಕೇಳ್ತೀವಲ್ಲ, ಹೇಗಿತ್ತು ಯಾತ್ರೆ, ಚೆನ್ನಾಗಾಯ್ತಾ ಇಲ್ಲ, ಯಾತ್ರೆ ಚೆನ್ನಾಗಾಯ್ತಾ? ಹಾಗೆ ಶಿಷ್ಯರಿಗೆ ಒಂದು ಕುತೂಹಲ. ಬದಲಿಗೆ ಹೋದರೆ ಅದು ಸಾಹಸ ಕೆಲಸ ಆ ಕಾಲದಲ್ಲಿ. ಅಲ್ಲಿ ಹೋಗಿ ಬಂದಿದ್ದಾರೆ ಅಂದರೆ ಮತ್ತೆ ಮಧ್ವಾಚಾರ್ಯರ ಚರಿತ್ರೆಯೇ ಒಂದು ಅದ್ಭುತವಾಗಿರುವಂಥದ್ದು. ಭುವನಾದ್ಭುತ ಮಧ್ವ ಚೇಷ್ಟಿತಂ. ಅಂತಹ ಆಶ್ಚರ್ಯಕರವಾಗಿರ್ತಕ್ಕಂತಹ ಚರಿತ್ರೆ ನಡೆದೇ ಇರುತ್ತೆ. ಏನಾದರೂ ಸುಮ್ಮನೆ ಹೀಗೆ ಹೋದರೆ ಹೀಗೆ ಬಂದಂತ ಅದೆಲ್ಲ ನಮ್ಮ ಕತೆ, ಅದೆಲ್ಲ ಹೀಗೆ ಹೋದರೆ ಹೀಗೆ ಬಂದ್ವಿ ಅಂತ. ದೊಡ್ಡವರೆಲ್ಲ ಬಂದು ಹೋದರೆ ಅಲ್ಲಿ ಒಂದು ಚರಿತ್ರೆ ನಿರ್ಮಾಣ ಆಗಿರುತ್ತೆ. ಗಮನಾಸನ ಸಂಕಥಾದಿಲೀಲಾಹ ಸ್ಮೃತಿ ಮಾರ್ಗೇಣ ಭವಾಪು ವರ್ಗಧಾತ್ರೀ ಕಥಮಪ್ಯಮರಾಹ ಪ್ರಪಂಚೇಯು ನನು ಮಧ್ವಸ್ಯ ರಮಾದ ಶೋಲ್ಪಭೂತ ಅಂತ ನಾರಾಯಣ ಪಂಡಿತ ಹೇಳ್ತಾರೆ. ಮಧ್ವಾಚಾರ್ಯ ಚರಿತ್ರೆ ನಮಗೇನು ಗೊತ್ತಾಗುತ್ತೆ ನಮ್ಮಂತಹ ಅಲ್ಪರಿಗೆ? ಅಂತಹ ಮಹಾತ್ಮರ ನಡೆದಾಟ ಇರ್ಬೋದು, ಅವರು ಕೂತ್ಕೊಳ್ಳೋದು, ಏಳೋದು, ಅವರ ಮಾತು, ಕಥೆ ಅವೆಲ್ಲವೂ ಕೂಡ ನಮಗೆ ಉದ್ಬೋಧಕವಾಗಿರುತ್ತೆ. ಒಂದೊಂದು ಸಂದೇಶವನ್ನು ಕೊಡುವಂಥದ್ದಾಗಿರುತ್ತದೆ. ಅವುಗಳನ್ನು ನಾವು ತಿಳ್ಕೊಳ್ಳಿಕ್ಕಾಗಲ್ಲ. ಏನೋ ಬಂದರೂ ಹೋದು ಅಷ್ಟೇ ನಮಗೆ ಗೊತ್ತಾಗೋದು. ಅಲ್ಲಿರ್ತಕ್ಕಂತಹ ಅವರ ಪ್ರತಿಯೊಂದು ಚಲನವಲನಗಳ ಸಂದೇಶ ನಮಗೆ ಗೊತ್ತಾಗಲ್ಲ. ನಮ್ಮಂತಹ ಅಲ್ಪರಿಗೆ ಮಧ್ವಾಚಾರ್ಯ ಚರಿತ್ರೆ ಅರ್ಥವಾಗುತ್ತಾ? ಅದು ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇ ಮಾಪಿ ಸುರಾಯುಷಾವಯಂ. ದೇವತೆಗಳ ಆಯುಷ್ಯ ಇದ್ದರೂ ನಮಗೆ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವು ಅವ್ರ ಜೊತೆಗೆ ಹೋದವರು, ನಾವು ಕಂಡದ್ದನ್ನು ಸ್ವಲ್ಪ ನಾವು ತಿಳ್ಕೊಂಡದ್ದನ್ನು ಹೇಳ್ತೇವೆ ಅಂಥೇಳಿ ಅವರ ಚರಿತ್ರೆಯ ಕೆಲವು ಅಂಶಗಳನ್ನು ಹೇಳ್ತಾರೆ. ಸಾಗಸ್ತ್ವಾದೀಶದೇವಂ ಪರವಶ ಖನನಂ ಯೋ ವಿಧಾದ್ ಅಪ್ಲವಸ್ವೈಹಿ ಗಂಗಾತಾರೀಶ್ವರೀತ್ಯ
ವಶಿತ ಯವನರಾಟ್ ವರ್ತಮನಿ ಕ್ವಾಪಿ ಚೋರಾನ್ ಹಂತುಂ ಯಾತಾನ್ ಮಿಥೋಹನ್ ಕ್ವಚಿದಿಪಿ ನಿಜಶ್ಯೇನ ಚಾದ್ರಾವಯದ್ರಾಗ್ ಯೋಗೇನಾಸೀಚ್ ಶಿಲಾಭಃ ಕ್ವಚಿದಪಿ ಸಗಣಃ ತಂ ಮಹೇಕ್ಷಂ ದಿದೃಕ್ಷೇ. ಪೂರ್ಣಪ್ರಜ್ಞಾಚಾರ್ಯರು ಹೀಗೆ ಬದರಿ ಯಾತ್ರೆಗೆ ಹೋದಾಗ ನಡೆದಂತಹ ಕೆಲವು ಘಟನೆಗಳು. ಹೊರಟಿದ್ರಂತೆ, ಅಲ್ಲಿ ಈಶ್ವರ ದೇವ ಅಂತ ಒಬ್ಬ ರಾಜ. ಅವನೇನೆಂದರೆ, ಯಾರಾದರೂ ತನ್ನ ರಾಜ್ಯಕ್ಕೆ ಬಂದರೆ ಅವನ ಊರಿನ ಮಾರ್ಗವಾಗಿ ಹೋದರೆ ಏನು ಮಾಡಬೇಕಂದ್ರೆ ಅಲ್ಲಿ ಒಂದು ಕೆಲಸ ಮಾಡಿ ಹೋಗಬೇಕು. ಈಗೆಲ್ಲ ಟೋಲ್ ಇರ್ತಾವೆ ನೋಡಿ, ಟೋಲಲ್ಲಿ ಹಣ ಕಟ್ಟಿ ಹೋಗಬೇಕು. ಯಾರೇ ಬರಲಿ ಅಲ್ಲಿ ಬಂದು ಅವ್ರದ್ದು ಕೆಲಸ ಮಾಡಿಸ್ತಾ ಇದ್ದ ಅವನು ಸರೋವರಗಳನ್ನು ಮಾಡಿಸುವಂಥದ್ದು, ಮಾರ್ಗಗಳನ್ನು ಮಾಡಿಸುವಂಥದ್ದು, ಹಾಗೆ ಒಳ್ಳೆ ರಾಜ. ನಗಾಭಿವೃದ್ಧಿಯನ್ನು ಚೆನ್ನಾಗಿ ಮಾಡ್ತಕ್ಕಂಥವನು. ಆದರೆ ಕೆಲವು ತುಂಬ ಖರ್ಚಿದೆ ಅಲ್ಲ. ಊರಿನ ಕೆಲಸಗಳನ್ನು ಮಾಡಿಸ್ಬೇಕಾದ್ರೆ ಎಷ್ಟು ದೊಡ್ಡ ಮಟ್ಟದ ಕೆಲಸಗಳು ಇರ್ತವೆ. ಇವತ್ತೆಲ್ಲ ದೇಶಾದ್ಯಂತ ಹೈವೇಗಳಾಗ್ತಾ ಇವೆ. ಎಷ್ಟು ಖರ್ಚಿನಂಥದ್ದು, ಎಷ್ಟು ದಿನಗಳು ಬೇಕು. ಇಂತಹ ಮಾರ್ಗ ನಾವು ನೋಡಲೇ ಇಲ್ಲ ಈ ತನಕ ಇಷ್ಟು ವರ್ಷಗಳಲ್ಲಿ. ಈಗ ಒಂದು 5-6 ವರ್ಷ ನೋಡ್ತಾ ಇದ್ದೇವೆ. ಇವ ಯಾಕೆ ಖರ್ಚು ಮಾಡಬೇಕು? ಅದಕ್ಕೆ ಅಲ್ಲಿ ಯಾರು ಬರ್ತಾರೆ ತನ್ನ ಊರಿಗೆ ಅವರನ್ನು ಸರೋವರ ಮಾಡಿಸ್ತಾ ಇದ್ದ. ಅಲ್ಲಿ ಆ ನೆಲವನ್ನು ಅಗಿಬೇಕು. ಆ ಥರ ಒಂದು ಯಾರೇ ಬರಲಿ ಬಂದವರು ಈ ರೀತಿಯಲ್ಲಿ ಕೆಲಸ ಮಾಡಬೇಕು. ಮಧ್ವಾಚಾರ್ಯ ಶಿಷ್ಯ ಪರಿವಾರ ಸಮೇತ ಹೊರಟಿದ್ದಾರೆ ಬದರಿ ಕಡೆಗೆ. ಹೀಗೆ ಆಜ್ಞೆ. ರಾಜದೂತರು ಬಂದರು, ಆಚಾರ್ಯರಿಗೆ ಹೇಳಿದರು, ನೀವು ಮುಂದೆ ಹೋಗಲಿಕ್ಕಿಲ್ಲ, ಈ ಕೆಲಸ ಮಾಡಿ ಹೋಗಬೇಕು. ಆಚಾರ್ಯ ಅಂದರೆ ನಮಗೆ ಗೊತ್ತಿಲ್ಲಪ್ಪ ಇದು ಮಾಡಲಿಕ್ಕೆ, ಗೊತ್ತಿಲ್ಲ ನಾವು ಮಾಡ್ತೇವೆ. ಆಚಾರ್ಯ ಗೊತ್ತಿಲ್ಲದಿದ್ದು ಯಾವ ವಿಷಯ ಇದೆ? 14 ಲೋಕಗಳನ್ನು ಅವರು ಧರಿಸಿದ್ದಾರೆ. ಇಡೀ ಈ ಭೂಮಂಡವನ್ನು ಶೇಷ ತನ್ನ ಹೆಡೆಯಿಂದ ಧರಿಸಿದ್ದಾರೆ ಅಂತ ಹೇಳ್ತೀವಲ್ಲ, ಅಂತಹ ಶೇಷ ಹಿಡ್ಕೊಂಡದ್ದು ವಾಯುದೇವ ಪುಚ್ಛವನ್ನು ಅಲ್ವಾ? ಇಡೀ ಬ್ರಹ್ಮಾಂಡವನ್ನು ಧಾರಣ ಮಾಡಿರ್ತಕ್ಕಂಥವರು. ಅದಕ್ಕೆ ಅವರಿಗೆ ಸೂತ್ರ ಅಂತ ಹೇಳೋದು. ವಾಯುರ್ವೈ ಗೌತಮ ಸೂತ್ರಂ ಅಂತ. ಅವರಿಗೆ ಈ ಮಣ್ಣಾಗಿ ಕೆಲಸ ಏನು ಕಷ್ಟನ ಅಥವಾ ಗೊತ್ತಿಲ್ವ ಮಾಡಲಿಕ್ಕೆ? ಹೇಳಿದರು, ನಮಗೇನು ಗೊತ್ತಿಲ್ಲಪ್ಪ, ಅದು ನೀನು ಮಾಡಿ ನಮಗೆ ಕಲಿಸು, ಹೇಗೆ ಮಾಡಬೇಕಂದ್ರೆ ನೀನು ತೋರಿಸು, ನಾವು ಮಾಡ್ತೇವೆ ಅಂತ. ಹಾಗೆ ಅವನು ಆ ಕೆಲಸ ಆರಂಭ ಮಾಡಿದ. ಇವ್ರು ನೋಡ್ತಾ ಇದ್ದಾರೆ. ಅವನಿಗೊಂದು ನಾನು ಇವ್ರಿಗೆ ಕಲಿಸ್ತಾ ಇದ್ದೇನೆ ಹೇಗೆ ಮಾಡಬೇಕು ಅಂತ. ಅದೊಂದು ವಿದ್ಯೆ, ಎಲ್ಲರಿಗೂ ಬರಲ್ಲ. ಎಲ್ಲೋ ಬೇರೆ ಬೇರೆ ಕೌಶಲ್ಯಗಳು. ಆಗ ಅವನೊಂದು ಭಾಳ, ನಾನು ಯಾರೊಬ್ಬರು ಬಂದಿದ್ದಾರೆ ಗುರುಗಳು, ಅವರಿಗೆ ನಾನು ನೆಲ ಹೇಗೆ ಅಗಿಬೇಕಂತ ಹೇಳ್ಕೊಡ್ತೇನೆ ಅಂತ ಭಾಳ ಒಂದು ಹೆಮ್ಮೆಯಿಂದ ಅವನು ತೋರಿಸ್ತಾ ಇದ್ದಾನೆ. ಇವರು ಅಗಿತಾ ಇದ್ದವರು ನಿಲ್ಲಿಸ್ತಾನೇ ಇಲ್ಲ, ಸಾಯಂಕಾಲವರೆಗೂ ಅಗಿತಾನೇ ಇದ್ದಾರೆ. ಇವ್ರು ಮುಂದೆ ಹೋಗಿ ಆಯಿತು ಮಧ್ವಾಚಾರ್ಯ. ಜೀವೋತ್ತಮರವರು, ಎಲ್ಲರ ಮನಸ್ಸಿನೊಳಗೆ ಇದ್ದಾರೆ ಅವರು, ಯಾರಿಗೆ ಯಾವ ಥರ ಪ್ರೇರಣೆ ಮಾಡಬೇಕು. ಹಾಗಾಗಿ ಅವರು ಆರಂಭ ಮಾಡಿದವರು ಸಂಜೆ ಆದರೂ ನಿಲ್ಲಿಸಲೇ ಇಲ್ಲ. ಇದಂತಹ ಒಂದು ಘಟನೆ ಅಲ್ಲಿ ನಡೀತು. ಅದರ ತಾತ್ಪರ್ಯ ಮುಖ್ಯ ಪ್ರಾಣಿದೇವರು ಎಲ್ಲರಿಗೂ ನಿಯಾಮಕರು ಅಂತ ನಾವು ತಿಳ್ಕೊಳ್ಬೇಕು. ಮುಂದೆ ಉತ್ತರ ದಿಕ್ಕಿಗೆ ಹೊರಟರು. ಒಂದು ಕಡೆ ಆ ಗಂಗಾ ನದಿ ಬಂತು. ಗಂಗಾ ನದಿ ದಾಟಬೇಕು, ಯಾವ ದೋಣಿಗಳು ಇಲ್ಲ. ಹೇಗೆ ದಾಟುವುದು? ಮುಂದಿನ ಪ್ರಯಾಣ ಹೇಗೆ? ಅವರೊಬ್ಬರೇ ಆದರೂ ಹೋಗಿಬಿಡ್ತಾ ಇದ್ರು. ಶಿಷ್ಯರೆಲ್ಲ ಇದ್ದಾರೆ. ಶಿಷ್ಯರನ್ನು ಕರೆಕೊಂಡು ಗಂಗೆಯನ್ನು ದಾಟಬೇಕು. ಅಷ್ಟು ಅದೇನು ಕಾಲವೇನ ದಾಟಲಿಕ್ಕೆ? ಅಷ್ಟು ಸುಲಭ ಇಲ್ಲದು. ಎಲ್ಲ ಶಿಷ್ಯರಿಗೂ ತಾವು ಮೂಲ ಆಧಾರವಾಗಿ ನಿಂತುಕೊಂಡು ಎಲ್ಲರನ್ನು ದಾಟಿಸ್ತಾರೆ. ದಾಟಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ರಾಜ ನೋಡ್ತಾನೆ, ಯಾರೋ ನದಿ ದಾಟಿ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಶತ್ರುಗಳು, ನಮ್ಮ ರಾಜ್ಯವನ್ನು ಆಕ್ರಮಣ ಮಾಡಿ ಬರ್ತಾ ಇದ್ದಾರೆ, ಅವರು ತಡೀರಿ ತಡೀರಿ ಅಂಥೇಳಿ, ಅವ್ರನ್ನ ಕೊಲ್ರಿ ಅಂಥೇಳಿ ಆ ತುರುಕ ರಾಜ ಭಟರನ್ನು ಕಳಿಸ್ತಾನೆ.
ಆಗ ಆಚಾರ್ಯರು ಹೇಳ್ತಾರೆ, ಹೇ ಮೂಢ್ರ, ಯಾಕೆ ಸುಮ್ಮನೆ ನಮ್ಮನ್ನು ಕೊಡಬೇಕಂದ್ರೆ ನೀರಿಗೆ ಬಿದ್ದು ನೀವು ಸಾಯ್ತೀರಾ? ನಾವು ಎಷ್ಟು ಜನ ಇದ್ದೀವಿ? ನಿಮ್ಮ ಮುಂದೆ ನಾವು ತುಂಬ ಕಡಿಮೆ ಜನ ಇದ್ದೀವಿ. ನಮ್ಮಿಂದ ನಿಮಗೆ ಅಪಾಯ ಇದೆಯಾ? ಸುಮ್ಮನೆ ಅನ್ಯಾಯವಾಗಿ ನೀರಿಗೆ ಬಿದ್ದು ಸಾಯ್ತೀರ ನೀವು, ಏನಾಗಲ್ಲ ನೀವು ಅಂತ ಅನಾಯಾಸವಾಗಿ ನದಿಯನ್ನು ದಾಟಿ ಅವನ ರಾಜ್ಯಕ್ಕೆ ಹೋಗ್ತಾರೆ. ರಾಜನಿಗೆ ಆಶ್ಚರ್ಯ, ಯಾವ ದೋಣಿ ಇಲ್ಲ, ಅದು ಉದ್ದೇಶಪೂರ್ವವಾಗಿ ದೋಣಿ ಇಲ್ಲ, ಯಾರೋ ಬಂದುಬಿಟ್ರೆ ಅಂತ, ಯಾವ ದೋಣಿ ಇಲ್ಲ, ಯಾವ ಭಟರ ಸಹಾಯ ಇಲ್ಲ. ಹೇಗೆ ಬಂದರು ಇವರು? ಹೇಗೆ ದಾಟಿದರು? ದಾಟಿದ ಮೇಲೆ ಅವನ ಅರಮನೆ ಹೋಗಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಸರ್ಕಾರಿ ಕಚೇರಿ ಹೋಗಲಿಕ್ಕೂ ಅಷ್ಟು ಸುಲಭ ಇಲ್ಲ. ಹೇಗೆ ಬಂದರು ಇವರು ಅಂತ ಆಶ್ಚರ್ಯ. ಹೇಳ್ತಾರೆ ಅವರು, ಈಗ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ನನ್ನೊಳಗಿದ್ದ ಪರಮಾತ್ಮ ನಿನ್ನೊಳಗೂ ಇದ್ದಾನೆ. ಯೋಸವು ದೇವ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರ್ವಂ. ನಾವೆಲ್ಲವೂ ಆ ಪರಮಾತ್ಮನ ಅನುಗ್ರಹದಿಂದಲೇ ಮಾಡ್ತಕ್ಕಂಥವರು. ನನ್ನನ್ನು ಕಾಯತಕ್ಕಂತಹ ಪರಮಾತ್ಮ ನಿನ್ನೊಳಗಿದ್ದಾನೆ. ಆದ್ದರಿಂದ ಆ ಪರಮಾತ್ಮನ ಅನುಗ್ರಹದಿಂದ ಅಸಾಧ್ಯವಾಗಿರತಕ್ಕಂತಹ ಕಾರ್ಯ ಯಾವುದೂ ಇಲ್ಲ. ಪರಮಾತ್ಮನ ಅನುಗ್ರಹ, ಯೋಗ್ಯತೆ ಮತ್ತು ಪ್ರಯತ್ನ, ಇದು ಮೂರಿದ್ದರೆ ನಾವೇನು ಬೇಕಾದರೂ ಮಾಡ್ಬೋದು ಅಂತ ಭೀಮಸೇನರು ಹೇಳ್ತಾರೆ. ರಾಜಸೂಯಾಗ ಮಾಡೋದು ಹೇಗೆ? ಪ್ರಚಂಡವಾಗಿರತಕ್ಕಂತಹ ದೈತ್ಯರಿದ್ದಾರೆ, ಜರಾಸಂಧ, ನರಕಾಸುರ, ಅವ್ರನ್ನೆಲ್ಲ ಗೆದ್ದು ರಾಜಸೂಯಾಗ ಮಾಡೋದು ಅಂದರೆ ಇದು ಸಾಧ್ಯವಿಲ್ಲ ಅಂತ ಯುಧಿಷ್ಠಿರ ಕೈ ಬಿಟ್ಟಿದ್ದ. ಆಗ ಭೀಮ ಹೇಳ್ತಾನೆ, ನಮಗೆ ಒಂದು ವಸ್ತುವನ್ನು ಪಡೆಯುವ ಅರ್ಹತೆ ಇದ್ದರೆ, ಪರಮಾತ್ಮನ ಅನುಗ್ರಹ ಇದ್ದರೆ, ನಮ್ಮ ಪ್ರಯತ್ನ ಇದ್ದರೆ ಯಾವುದೂ ಅಸಾಧ್ಯ ಅಲ್ಲ. ಇವು ಮೂರೂ ನಮ್ಮಲ್ಲಿ ಇದ್ದೇ ಹೋದರೆ, ಮೂರೂ ಇರಬೇಕು. ಕೆಲವರಿಗೆ ಅರ್ಹತೆ ಇರುತ್ತೆ, ದೈವಾನುಗ್ರಹ ಇರಲ್ಲ. ಕೆಲವರಿಗೆ ದೈವಾನುಗ್ರಹ ಇರುತ್ತೆ, ಅರ್ಹತೆ ಇರುತ್ತೆ, ಪ್ರಯತ್ನ ಇರಲ್ಲ. ಅರ್ಹತೆ ಇರಬೇಕು, ಪರಮಾತ್ಮನ ಅನುಗ್ರಹ ಇರಬೇಕು, ಮತ್ತು ಮಾಡುವ ಛಲ, ಪ್ರಯತ್ನ ಇರಬೇಕು. ಅಸಾಧ್ಯವಾದ ಯಾವುದೂ ಇಲ್ಲ ಪರಮಾತ್ಮ ಅನುಗ್ರಹ ಇದ್ದರೆ. ಹಾಗೆ ನಾವು ಬಂದಿವಿ ಅಂತೆಲ್ಲ ತುರುಷ್ಕ ಭಾಷೆಯಲ್ಲಿ ಮಾತಾಡ್ತಾರೆ. ಭಾಳ ಖುಷಿ ಆಯಿತು ಅವನಿಗೆ. ಭಾಷಾಭಿಮಾನ, ದೇಶಾಭಿಮಾನ ಇರ್ತದಲ್ಲ. ನಮ್ಮ ಭಾಷೆ ಮಾತಾಡಿಬಿಟ್ರು ಇವರು ಅಂತ. ಅದು ಎಲ್ಲರಿಗೂ ಹಾಗೆ. ನಮ್ಮ ಕಡೆಯವರು ಯಾರಾದರೂ ಬಂದರೆ ನಮ್ಮ ಭಾಷೆಯವರು ಮಾತಾಡಿಬಿಟ್ರೆ ನಮಗೆ ಎಷ್ಟು ಖುಷಿ ಆಗ್ತದಲ್ಲ. ಹಾಗೆ ಬಹಳ ಸಂತೋಷ ಆಯಿತು ಆ ರಾಜನಿಗೆ. ಆಚಾರ್ಯರಿಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೊರಟನಂತೆ. ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಲಿಲ್ಲ ಅವನು. ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಭೂವ ಅಂತ ಹೇಳ್ತಾರೆ. ಅರ್ಧ ರಾಜ್ಯ ಅಂದರೆ ಅರ್ಧ ರಾಜ್ಯ ಅಲ್ಲ, ಒಂದು ಯಾವುದೋ ಒಂದು ತುಂಡು, ಒಂದು ಭಾಗ. ಆದರೆ ಶ್ರೀಮದಾಚಾರ್ಯರು ಅವರಿಗೆ ಜಾಗ ಬೇಡ, ಅಲ್ಲಿ ಅವರಲ್ಲಿ ಮನೆ ಕಟ್ಟಲಿಕ್ಕೆ, ಮಠ ಕಟ್ಟಲಿಕ್ಕೆ ಏನಿಲ್ಲ ಅವರಿಗೆ. ಇವರು ನಿಸ್ಪೃಹರು. ನಿಸ್ಪೃಹಸ್ಯ ತೃಣಂ ಜಗತ್. ಮಧ್ವಾಚಾರ್ಯರಿಗೆ ಇದೆಲ್ಲ ಬೇಕಾ? ಅವ್ರಿಗೆ ಯಾವುದು ಬೇಡ. ವಾಯುದೇವರಿಗೆ ಯಾವುದು ಬೇಕಾಗಿಲ್ಲ. ಅದೆಲ್ಲವನ್ನು ತೃಣೀಕರಿಸಿ ಹೋಗುವಷ್ಟು ಶಕ್ತಿ ಇದ್ದರೂ ಕೂಡ ಅವನೊಂದಿಗೆ ಮ್ಲೇಚ್ಛ ಭಾಷೆಯಲ್ಲಿ ಮಾತಾಡಿ ಅವನನ್ನು ಸಂತೋಷಗೊಳಿಸ್ತಾರೆ. ಹೀಗೆ ಆಚಾರ್ಯ ಶಿಷ್ಯರೊಂದಿಗೆ ಉತ್ತರಕ್ಕೆ ಪ್ರಯಾಣ ಮಾಡ್ತಾರೆ. ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಕಳ್ಳರ ಗುಂಪು ಬರ್ತದೆ. ಆ ಕಳ್ಳರನ್ನು ಸದಬಡಿಯುವುದು ಏನು ಕಷ್ಟ ಅಲ್ಲ. ಎಂತೆಂತಹ ಪ್ರಚಂಡ ದೈತ್ಯರನ್ನೇ ನಾಶ ಮಾಡ್ತಕ್ಕಂಥವ್ರು. ಹಾಗಿರುವಾಗ ಈ ಕಳ್ಳರು, ಆ ಕಳ್ಳರನ್ನು ಇವ್ರ ಮೇಲೆ ಎರಗಲಿಕ್ಕೆ ಬಂದರು ಅವರೆಲ್ಲ. ಅವ್ರನ್ನ ನಿಗ್ರಹ ಮಾಡೋದೇನು ಕಷ್ಟ ಇರಲಿಲ್ಲ. ಆದರೆ ಒಂದು ಸಂದೇಶ, ನಾನು ಒಬ್ಬನೇ ಇದ್ದು ತುಂಬ ಜನರೊಂದಿಗೆ ಈ ಥರ ಹೋರಾಟ ಮಾಡೋದು ಸರಿಯಲ್ಲ. ನಕದಾಪಿ ಬಲೀಯ ಸಹ ಸ್ಪರ್ಧಾ, ವರಿಷ್ಠರೊಂದಿಗೆ ಹೋರಾಟ ಮಾಡಬಾರ್ದು. ಅಷ್ಟಾಗೋದು ಯಾರಿಗೆ? ನಮಗೆ. ಆವಾಗ ಈ ಒಂದು ನೀತಿಯನ್ನು ತೋರಿಸ್ಬೇಕಾಗಿತ್ತು. ಅದಕ್ಕೆ ಒಂದು ನೀತಿ ಹೊಡೆಸಿದರು. ಕಾವಿ ಶಾಟಿ ಗಂಟು ಮಾಡಿದರು, ಅವ್ರ ಕಡೆ ಎಸ್ತರು. ಆ ಕಳ್ಳರು ಇವರು ಹೆದರಿ ತಮ್ಮಲ್ಲಿದ್ದಂತಹ ಎಲ್ಲ ಒಡವೆಲ್ಲ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಅವ್ರಿಗೆ ಕಿತ್ತಾಡಲಿಕ್ಕೆ ಶುರು ಮಾಡಿದ್ರು. ಅವರವರಲ್ಲಿ ಜಗಳ ಶುರು ಆಯಿತು. ಹೀಗೆ ಅದರಲ್ಲಿ ಹಣ ಇದೆ ಎಂಬುದಾಗಿ
ಹಣದ ಗಂಟು ಅಂತ ಅವರಿಗೆ ಬುದ್ಧಿಯನ್ನು ಹುಟ್ಟಿಸಿ ಅವರು ಪರಸ್ಪರ ಅವರೇ ಕಿತ್ತಾಡಬೇಕು. ಆ ರೀತಿಯಲ್ಲಿ ಆ ಕಳ್ಳರು ತಮ್ಮೊಳಗೇ ಜಗ ಆಡಿಕೊಂಡು ಪರಸ್ಪರ ಹೊಡೆದಾಡ್ಕೊಂಡು ಸತ್ಯ ಹೋದ್ರಂಥವ್ರು. ಆಚಾರ್ಯರಿಗೆ ಕೊಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಅರ್ಥ ಅಲ್ಲ. ಈ ತರಹ ಒಂದು ಉಪಾಯ, ಈ ತರಹ ಭೇದೋಪಾಯ, ಇದು ಭೇದೋಪಾಯ ಒಂದು ರೀತಿಯಲ್ಲಿ ಅವರಲ್ಲಿ ಭೇದ ಹುಟ್ಟಿಸಿ ಅವರನ್ನು ಸಾಯೋ ಹಾಗೆ ಮಾಡಿದ್ದು. ಹಾಗೆ ಮಾಡಿದ್ದು ಯಾಕೆ? ಅವರಿಗೆ ಸಾಮರ್ಥ್ಯ ಇಲ್ವಾ ಅಂದರೆ ಎಂತೆಂತಹ ಅಸುರನ್ನು ಸಂಹಾರ ಮಾಡಿದವರು, ಅವರಿಗೆ ಅಸಾಧ್ಯ ಏನಲ್ಲ. ಆದರೆ ಅವರಿಗೆ ಆ ಶಕ್ತಿ ಇದ್ದರೂ ಕೂಡ ಹಾಗೆ ಮಾಡಿದ್ದು ಯಾಕೆ ಅಂದರೆ, ಒಂದು ಬಲಿಷ್ಠರೊಂದಿಗೆ ನಾವು ಹೀಗೆ ಹೋರಾಟಕ್ಕೆ ಇಳಿಬಾರದು ಅಂತ ಸಂದೇಶ. ಇನ್ನೊಂದು, ಅವರು ಯತಿಗಳು. ಭೀಮನಾಗಿದ್ದಾಗೆ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಈಗ ಅವರು ಯತಿಗಳಾಗಿದ್ದಾರೆ. ಯತಿಗಳಿಗೆ ಯಾವತ್ತೂ ಹಿಂಸೆ ಮಾಡಬಾರದು. ಯತಿಗಳಿಗೆ ಹಿಂಸೆ ನಿಷಿದ್ಧ. ಅಹಿಂಸಾವೃತ, ಅಹಿಂಸಾ ಪರಮೋ ಧರ್ಮ. ಅವರು ಅಹಿಂಸೆಯನ್ನು ಪಾಲಿಸಬೇಕು. ಯಾರನ್ನೂ ಯಾವುದೇ ರೀತಿಯಲ್ಲಿ ಹಿಂಸೆ ಮಾಡಬಾರದು. ಹೊಡೆದಂತೂ ಮಾಡಲೇಬಾರದು. ಯತಿಯೂ ಹೊಡಿಬಾರದು, ಯತಿಗಳಿಗೂ ಹೊಡಿಬಾರದು. ಯತಿಗಳಿಗೆ ಹಿಂಸೆಯನ್ನು ನಿಷೇಧ ಮಾಡಿದ್ದಾರೆ. ತಾನು ಯತಿಯಾಗಿದ್ದರಿಂದ ಎಂತಹ ಪ್ರಾಣ ಸಂಕಟದಲ್ಲಿಯೂ ಕೂಡ ಅಹಿಂಸಾವೃತವನ್ನು ಯತಿಯಾದವ ಬಿಡಬಾರದು ಎಂಬ ಸಂದೇಶವನ್ನು ತಿಳಿಸೋಕ್ಕೋಸ್ಕರವಾಗಿ ಆಚಾರ್ಯ ಹೀಗೆ ಮಾಡಿದರು. ಹೆಜ್ಜೆ ಹೆಜ್ಜೆಗೆ ಒಂದು ಸಂದೇಶ, ಹೆಜ್ಜೆ ಹೆಜ್ಜೆ ಒಂದು ತತ್ವ ಇರ್ತದೆ ದೊಡ್ಡವರ ಒಂದು ನಡೆ ನುಡಿಗಳಲ್ಲಿ. ಅಷ್ಟು ಮಾಡಿ ಮುಂದಕ್ಕೆ ಹೊರಟರು. ಆಮೇಲೆ ಇನ್ನೊಂದು ಕಡೆ ಹೋದಾಗ 100 ಜನ ಕಳ್ಳರು ಬಂದರು. 100 ಜನ, ಎಲ್ಲರ ಕೈಯಲ್ಲಿ ಕೊಡಲಿದೆ. ದಸ್ಯೂನ್ ಅವಾಪ್ತಾನ್ ಅವಲೋಕ್ಯ ಸೋಬ್ರವೀತ್ ಕೋಮೆ ಅಸ್ತಿ ಶಿಷ್ಯ ವಿಭಯೋ ಜವಿತ್ಯಲಂ ಅಭ್ಯಾಸಮಾಂ ತೂರ್ಣಮುಪೇಂದ್ರತೀರ್ಥ ತತ್ತೇಜಸ ಕ್ರೂರಚಮುಂ ಪ್ರಭೋಭ್ಯಯಾತ್ ಎಂಬುದಾಗಿ ಭಾವಪ್ರಕಾಶದಲ್ಲಿ ಹೇಳ್ತಾರೆ. ಈ ಕಳ್ಳರನ್ನು ಕಂಡು ಉಪೇಂದ್ರ ತೀರ್ಥರು ಅಂತ ಶಿಷ್ಯರು, ಅಷ್ಟಮಠದ ಶಿಷ್ಯರಿದ್ದಾರಲ್ಲ ಅವರಿಗೆ ಉಪೇಂದ್ರ ತೀರ್ಥರು. ಉಪೇಂದ್ರ ತೀರ್ಥರೆಂಬ ಶಿಷ್ಯರಿಂದ ಆ ಕಳ್ಳರ ಕೊಡದೆಲ್ಲ ಕಸಿದುಕೊಳ್ಳೋ ಹಾಗೆ ಮಾಡಿದ್ರಂತೆ. ಮಾಡಿ ತಾವೇ ಆ ಉಪೇಂದ್ರ ತೀರ್ಥರಲ್ಲಿ ಇದ್ದುಕೊಂಡು ಅವರಿಗೆ ಬುದ್ಧಿಬಲ ಎಲ್ಲವನ್ನು ತುಂಬಿ ಅವರ ಮೂಲಕವಾಗಿ ಆ ಕಳ್ಳರ ಗುಂಪನ್ನು ಹೊಡೆಸಿ ಓಡಿಸಿಬಿಟ್ರು ಅಂತ ಮುಂದೆ ಪ್ರಯಾಣ ಮಾಡಿದರು. ಹೀಗೆ ಆಚಾರ್ಯರು ದಾರಿಯುದ್ದಕ್ಕೂ ಕೂಡ ಈ ತರಹ ಬಂದಿರತಕ್ಕಂತಹ ಕಷ್ಟಗಳನ್ನು ನಿವಾರಿಸುವ ಬಗೆ, ಅದರ ಹಿಂದೆ ಇರತಕ್ಕಂತಹ ಒಂದು ನೀತಿ, ಇವುಗಳನ್ನು ತೋರಿಸ್ತಾ ಹೋಗ್ತಾ ಇರಬೇಕಾದ್ರೆ ಇನ್ನೇನು ಬದ್ರಿ ಹತ್ತಿರ ಹೋಗಬೇಕು. ಸತ್ಯತೀರ್ಥರು ದೇವರ ಪೆಟ್ಟಿಗೆ ಹೊತ್ಕೊಳ್ಳೋದು. ಆಚಾರ್ಯರು ದೇವರ ಪೆಟ್ಟಿಗೆ ಸತ್ಯತೀರ್ಥ ಹೊತ್ಕೊಂಡಿರ್ತಾರೆ. ಅವರು ಮುಂದೆ ಮುಂದೆ ಹೋಗ್ತಾರೆ, ಅವ್ರ ಹಿಂದೆ ಆಚಾರ ಹೋಗ್ತಾರೆ. ಕ್ರಮ ಇರೋದು ಹಾಗೆ ಅಲ್ವಾ? ಮುಂದೆ ದೇವ್ರು ಹೋಗಬೇಕು. ಸ್ವಾಮಿಗೆ ದೇವ್ರ ಪೆಟ್ಟಿಗೆ ಹೋಗೋದಲ್ಲ, ದೇವ್ರ ಮುಂದೆ ಹೋಗಬೇಕು. ಸ್ವಾಮಿ ದೇವ್ರು ಯಾವ ದೇವ್ರ ಪೆಟ್ಟಿಗೆ ಇರಬೇಕು, ದೇವ್ರ ಮುಂದೆ ಇರಬೇಕು, ಸ್ವಾಮಿಯಿಂದ ಇರಬೇಕು. ಮೊದಲು ಅವರ ಆರಾಧ್ಯ ದೇವತೆ ಮುಂದೆ. ಸತ್ಯತೀರ್ಥರು ದೇವ್ರ ಪೆಟ್ಟಿಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದೆ ಇವರು ಹೋಗ್ತಾ ಇದ್ದಾರೆ. ಹೋಗ್ತಾ ಇರಬೇಕಾದ್ರೆ ಈಗಾಗಲೇ ಸಾಕಷ್ಟು ಪ್ರಚಾರ ಆಗಿತ್ತು, ಮಧ್ವಾಚಾರ ಸಿದ್ಧಾಂತ ಪ್ರಸಾರವಾಗಿದೆ. ದೈತ್ಯರೆಲ್ಲ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಅವ್ರಿಗೆ ಖಂಡನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಒಬ್ಬ ದೈತ್ಯ ಹುಲಿಯ ವೇಷ ತಗೊಂಡ್ಬಂದಂತೆ, ಹುಲಿಯ ರೂಪದಿಂದ ಬಂದು ಈ ದೇವ್ರ ಪೆಟ್ಟಿಗೆ ಹೊತ್ಕೊಂಡು ಹೋಗ್ತಾ ಇದ್ರು ಸತ್ಯತೀರ್ಥರು. ಅವರನ್ನು ಕೊಲ್ಲಬೇಕು ಅಂತ ಆ ದೈತ್ಯ ಸತ್ಯತೀರ್ಥ ಮೇಲೆ ಎರಗ್ತಾನೆ. ಆಗ ಸತ್ಯತೀರ್ಥರು ಆ ಪರಮಾತ್ಮನ ಎಲ್ಲ ಪೆಟ್ಟಿಗೆಯನ್ನು ಹೊತ್ಕೊಂಡಿದ್ದಾರೆ, ಅಂತಹ ಪೆಟ್ಟಿಗೆ ಹೊತ್ಕೊಂಡಿದ್ದಾರೆ. ಅಂಥವರಿಗೆ ಯಾರಾದರೂ ಏನು ಮಾಡಲಿಕ್ಕೆ ಸಾಧ್ಯವಾ? ಆಗಿದ್ದರೂ ಕೂಡ ಆ ದೈತ್ಯ ಹುಲಿಯ ರೂಪದಿಂದ ಭಯವನ್ನುಂಟು ಮಾಡಿದರೂ ಕೂಡ ಮುಂದೆ ಹೋದರು ಅಂತ ಹೇಳ್ತಾರೆ. ಹೀಗೆ ಮಧ್ವಂ ದುರ್ವಿಷಹಂ ಮತ್ವಾ ದೇವಂ ಸಂಗೃಹ್ಯ ಜಾಗೃತಃ ಆಯಾಂತಂ ಸತ್ಯತೀರ್ಥಾರ್ಯಂ ಜಿಘಾಂಸು ವ್ಯಾಘ್ರ ಆಪತತ್. ಹುಲಿಯ ರೂಪದಲ್ಲಿ ಆ ದೈತ್ಯ ಸತ್ಯತೀರ್ಥರ ಮೇಲೆ ಆಕ್ರಮಣ ಮಾಡ್ತಾ ಬಂದರೂ ಕೂಡ ಅವ ತಾನೇ ಬಿದ್ದು ಸತ್ತು ಹೋದ. ಹೀಗೆ ಆಚಾರ್ಯರು ಪ್ರಯಾಣ ಮಾಡ್ತಾ
ಬದಲಿಗೆ ಹೋದರೂ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.